ಪ್ರತಿಭಟನೆ ಇವತ್ತು ನಾವು ಕಬ್ಬನ್ ಪಾರ್ಕ್ವರೆಗೂ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಯಾವುದೇ ಪೊಲೀಸ್ ಒತ್ತಡ ಇದ್ರು, ಎಷ್ಟೇ ನಮ್ಮ ಮೇಲೆ ಅವರು ಅಧಿಕಾರ ಚಲಾಯಿಸಿದ್ರು, ನಾನು ಸುಮ್ಮನಿರಲ್ಲ. ನಾನು ಎಲ್ಲಿ ಹೋಗ್ಬೇಕು ಅಂತ ಇದೀನೋ ಅಲ್ಲಿವರೆಗೂ ಹೋಗ್ತೀನಿ. ಸರ್, ಇವಾಗ ಕರ್ನಾಟಕದಲ್ಲಿ ಇದ್ದು ಕನ್ನಡಕ್ಕೋಸ್ಕರ ಓಡಾಡ್ತಿರೋದು ಹೇಗೆ ಅನಿಸುತ್ತೆ? ಒಂದು ವಿಪರ್ಯಾಸ. ಏನ್ ಮಾಡೋದು, ನಮ್ಮನ್ನು ಆಳುವಂತ ಸರ್ಕಾರಗಳು, ದೌರ್ಬಲ್ಯದಿಂದ ಇರುವಂತ ಸರ್ಕಾರಗಳು, ಅವರಿಗೆ ಈ ನಾಡಿನ ಬಗ್ಗೆ ಅಭಿಮಾನ ಇಲ್ಲ, ಕಳಕಳಿ ಇಲ್ಲ, ಸ್ವಾಭಿಮಾನ ಇಲ್ಲ. ರಣಹೇಡಿಗಳು ವಿಧಾನಸೌಧದಲ್ಲಿ ಕೂತಿದ್ದಾರೆ. ಆ ರಣಹೇಡಿಗಳು ಸರಿಯಾಗಿದ್ದಿದ್ರೆ ನಾನು ಯಾಕೆ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗಿತ್ತು? ಸರ್, ಇದು ಕಳೆದ ಎಷ್ಟು ಕರ್ನಾಟಕ ಬಂದಾಗಿಂದನೂ ಇದು ಪ್ರತಿಭಟನೆ ನಡೀತಾನೆ ಇದೆ, ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಹೇಗೆ? ಕರ್ನಾಟಕ ಸರ್ಕಾರ, ಅದು ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯನವರಿಗೆ ಒಂದಷ್ಟು ನಾಡು ನುಡಿಯ ಬಗ್ಗೆ ಕಳಕಳಿ ಇದೆ ಅಂತ ಭಾವಿಸಿದ್ದೀನಿ. ಸಿದ್ದರಾಮಯ್ಯನವರೇ, ನಿಮಗೆ ಅದು ಕಳಕಳಿ ಇದ್ರೆ ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ, ಕನ್ನಡದ ವಿಚಾರದಲ್ಲಿ, ನಾಡು ನುಡಿ ವಿಚಾರದಲ್ಲಿ ಕಠಿಣವಾದಂತ ಕ್ರಮವನ್ನ ತಗೊಳ್ಳಿ. ಇನ್ ಕೇಸ್ 27ನೇ ತಾರೀಕು ಇವರು ಕೊಟ್ಟಿರೋ ಗಡುವು ಮುಗಿಲಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ನಾಮಫಲಕಗಳನ್ನ ಚೇಂಜ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕರವೇ ನಿಲುವು ಏನಾಗಿರುತ್ತೆ? ಕಾನೂನನ್ನ ಕೈಗೆತ್ಕೊಂಡು ಆ ಕೆಲಸವನ್ನ ನಾವು ಮಾಡ್ತೀವಿ. ಇದು ಬಿಟ್ಟು ಶಿವಾಜಿನಗರದಲ್ಲೂ ಕೂಡ ಇದೇ ರೀತಿ ನಾಮಫಲಕಗಳು, ಕನ್ನಡ ಪದಗಳೇ ಇಲ್ಲದೆ ಇರುವಂತಹ ನಾಮಫಲಕಗಳಿದಾವೆ. ಅದಕ್ಕೆ ಏನ್ ರೀತಿ ಸಿಕ್ತು? ಶಿವಾಜಿನಗರ ಆಗ್ಲಿ, ಎಲ್ಲ ಆಗ್ಲಿ, ಯಾರೇ ಆಗಲಿ, ಗೊತ್ತಾಯ್ತಾ? KG ಹಳ್ಳಿ, ಶಿವಾಜಿನಹಳ್ಳಿ, ಆಕ್ಸ್ಟೌನು, ಸ್ಟಾಕ್ ಎಲ್ಲ ಆಗಲಿ, ಎಲ್ಲ ಕಡೆ ಕರವೇ ಕಾರ್ಯಕರ್ತರು ಒಂದು 15 ದಿವಸದಿಂದ ಆಂದೋಲನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕನ್ನಡೀಕರಣ ಆಗಬೇಕು. ಯಾರು ಕನ್ನಡ ಹಾಕಲ್ವೋ ಅಂಥವರ ನಾಮಫಲಕಗಳನ್ನ ಕಿತ್ತೋಗಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.